ಕರ್ನಾಟಕ ಸರ್ಕಾರ ಅಂತೂ ಇಂದು 72,000 ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ, ಒಂದು ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ, ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಡೀಟೇಲ್ ವಿಡಿಯೋನು ಸಹ ಮಾಡಿದ್ದೀನಿ. ಸೊ ಇವಾಗ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಕರಡು ನಿಯಮಗಳನ್ನ, ಅಂದ್ರೆ ಹಲವಾರು ನಿಯಮಗಳನ್ನ ತಿದ್ದುಪಡಿ ಮಾಡಿ ಕರಡು ನಿಯಮಗಳನ್ನ, ಡ್ರಾಫ್ಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡಿದರೆ. ಅದ್ರ ಜೊತೆಗೆ 7 ದಿನಗಳ ಕಾಲಾವಕಾಶವನ್ನ ನೀಡಿ ಇದಕ್ಕೇನಾದ್ರು ಅಬ್ಜೆಕ್ಷನ್ ಇದ್ರೆ ಸಲ್ಲಿಸಬಹುದು ಅಂತ ಹೇಳಿ ಸಾರ್ವಜನಿಕ ವಲಯಕ್ಕೆ ಬಿಟ್ಟಿದೆ. ಸೊ ಏನಂತಂದ್ರೆ, ಇಲ್ಲಿ 2,000ಕ್ಕೂ ಹೆಚ್ಚು ಹುದ್ದೆಗಳನ್ನ ತಾಂತ್ರಿಕ ಶಿಕ್ಷಣ ಇಲಾಖೆನಲ್ಲೇ ಭರ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿರೋದು ಕರ್ನಾಟಕ ಸರ್ಕಾರ ಇವಾಗ. ಸೊ ಎಂಟೆಕ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಅಂದ್ರೆ ಇರುವಂತಹ ಟೆಕ್ನಿಕಲ್ ವಿಷಯಗಳಲ್ಲಿ, ಇಂಜಿನಿಯರಿಂಗ್ ಫೀಲ್ಡ್ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂಡರ್ನಲ್ಲಿ ಯಾವೆಲ್ಲ ವಿಷಯಗಳು ಬರುತ್ತೋ ಆ ಒಂದು ವಿಷಯಗಳಲ್ಲಿ ನೀವು ಇಂಜಿನಿಯರಿಂಗ್ ಜೊತೆಗೆ ಎಂಟೆಕ್ ಪಡೆದು PhD ಪಡೆದು ನೀವೇನಾದರೂ ಸರ್ಕಾರಿ ಉದ್ಯೋಗ ಬೇಕು ಅಂತ ಹೇಳಿದ್ರೆ, ಕಾಯ್ತಾ ಕುಳಿತಿದ್ರೆ ಅವ್ರಿಗೆ ಇದು ಗುಡ್ ನ್ಯೂಸ್ ಆಗಿದೆ. ಹಾಗೆಯೇ ಯಾವ್ಯಾವ ಒಂದು ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತೆ ಅಂತೇಳಿ ಸಹ ಹೇಳಿದೆ. ಸೊ ಆ ಒಂದು ಡೀಟೇಲ್ನ ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ನೀಡ್ತಾ ಇರೋದು. ಸೊ ಈ ವಿಡಿಯೋನ ನೋಡಿದವರು ನೀವೇನಾದರೂ ಸರ್ಕಾರಿ ಉದ್ಯೋಗ ಬೇಕು, ಸರ್ಕಾರಿ ಒಂದು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಹಾಗೆಯೇ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನೀವೇನಾದರೂ ಬೋಧಕರಾಗಿ ಸೇವೆನ ಸಲ್ಲಿಸಬೇಕು ಅಂತಿದ್ರೆ ಈ ವಿಡಿಯೋ ನಿಮ್ಗಾಗಿನೇ ಅಂತ ಹೇಳ್ಬೋದು. ತಾಂತ್ರಿಕ ಶಿಕ್ಷಣ ಇಲಾಖೆಯ ವೃಂದ ಹಾಗೂ ನೇಮಕಾತಿ ನಿಯಮಗಳಲ್ಲಿ ಹಲವು ತಿದ್ದುಪಡಿಗಳನ್ನ ಇವಾಗ ತಂದಿದೆ. ಅದಕ್ಕೆ ಕರಡು ಅಧಿಸೂಚನೆಯನ್ನ ಸಹ ಹೊರಡಿಸಿದೆ. ನೇರ ನೇಮಕಾತಿ ಹಾಗೂ ಬಡ್ತಿ ಮೂಲಕ ನೇಮಕಾತಿಗೆ ನಿಯಮಗಳನ್ನ ಪರಿಷ್ಕರಣೆ ಮಾಡಿದೆ. ಇವಾಗ ಇಂಜಿನಿಯರಿಂಗ್ ಹಾಗೇನೆ ಟೆಕ್ನಾಲಜಿ ಹಾಗೇನೆ ಪಾಲಿಟೆಕ್ನಿಕ್ ತಾಂತ್ರಿಕೇತರ ಕಾಲೇಜುಗಳಿಗೆ ಈ ನಿಯಮಗಳನ್ನು ಅನ್ವಯಿಸಲಿಕ್ಕೆ ಮುಂದಾಗಿದೆ. ಸರ್ಕಾರಿ ಪಾಲಿಟೆಕ್ನಿಕ್ ಅಂದರೆ ಇಂಜಿನಿಯರಿಂಗ್ ವಿಷಯಗಳು, ಇಲ್ಲಿ ಪ್ರಾಂಶುಪಾಲರ 40% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ, ಇನ್ನು 60% ಹುದ್ದೆಗಳನ್ನು ಖಾಲಿ ಇರುವಂತಹ ಹುದ್ದೆಗಳನ್ನು 300ಕ್ಕೂ ಹೆಚ್ಚಿದೆ, ಅದು ಹೇಳ್ತೀನಿ ಮುಂದೆ ಹೋಗ್ತಾ. 300ಕ್ಕೂ ಹೆಚ್ಚು ಹುದ್ದೆಗಳನ್ನು 60% ಹುದ್ದೆಗಳನ್ನು ಬಡ್ತಿ ಮೂಲಕ ಅಂದರೆ ಪ್ರಮೋಷನ್ ನೀಡುವ ಮೂಲಕ ಭರ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು. ಸೊ ಹಾಗೆಯೇ ಬಡ್ತಿಗೆ ಕನಿಷ್ಠ 3 ವರ್ಷಗಳ ಕಾಲ ವಿಭಾಗ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಆ ಒಂದು ಕರಡು ನಿಯಮಗಳಲ್ಲಿ ತಿಳಿಸಲಾಗಿದೆ. ಒಟ್ಟು 75 ಹುದ್ದೆಗಳಿವೆ ಅಂತ ಹೇಳಲಾಗಿದೆ, ಪ್ರಾಂಶುಪಾಲರ ಹುದ್ದೆಗಳು. ಇನ್ನು ವಿಭಾಗದ ಮುಖ್ಯಸ್ಥರ ಅಂದರೆ HOD ಅಂತೇಳಿ ಏನು ಕರಿತೀವೋ ಆ ಒಂದು 333 ಹುದ್ದೆಗಳನ್ನು ಗುರುತಿಸಲಾಗಿದೆಯಂತೆ. ಇವುಗಳಿಗೆ ಭರ್ತಿ ಮೂಲಕವೇ ನಿಯೋಜನೆ ಮಾಡಲಾಗುತ್ತೆ. ಇನ್ನು ಪದವಿ, ಸ್ನಾತಕೋತ್ತರ ಪದವಿ ಹೊಂದಿದ್ದು ಕನಿಷ್ಠ 15 ವರ್ಷಗಳ ಬೋಧನೆ ಸಂಶೋಧನೆ ಅನುಭವವನ್ನು ಈ ಹುದ್ದೆಗಳಿಗೆ ಹೊಂದಿರಬೇಕು, ಅಂದರೆ ಪ್ರಾಂಶುಪಾಲರ ಹುದ್ದೆಗಳಿಗೆ. ಇಂಜಿನಿಯರಿಂಗ್ ವಿಷಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಒಟ್ಟಾರೆ 359 ಹುದ್ದೆಗಳನ್ನು ಸಹ ಗುರುತಿಸಲಾಗಿದೆಯಂತೆ. ಅದು ಪ್ರಮೋಷನ್ ಮೂಲಕನೋ ಅಥವಾ ಒಂದು ನೇರ ನೇಮಕಾತಿ ಮೂಲಕನೋ ಕಾದು ನೋಡಬೇಕು. ಇನ್ನು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಅಂದರೆ ಏನು ಡಿಪ್ಲೊಮಾ ಕಾಲೇಜುಗಳು ಅಂತ ಹೇಳ್ತೀವೋ ಆ ಒಂದು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ವಿಷಯಗಳಿಗೆ ಒಟ್ಟಾರೆ 2,042 ಉಪನ್ಯಾಸಕರ ಹುದ್ದೆಗಳನ್ನು ನೇಮಕಕ್ಕೆ ಸರ್ಕಾರ ಮುಂದಾಗಿರೋದು. ಅದರಲ್ಲಿ 95% ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿರೋದು. ವಿಭಾಗವಾರ ಹುದ್ದೆಗಳನ್ನು ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುದ್ದೆಗಳಲ್ಲಿ 522 ಇದೆ, ಎಲೆಕ್ಟ್ರಾನಿಕ್ಸ್ 441, ಸಿವಿಲ್ 418, ಕಂಪ್ಯೂಟರ್ ಸೈನ್ಸ್ನಲ್ಲಿ 329, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 269. ಇಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿರೋದು. ಒಬ್ಬೊಬ್ರಿಗೂ ಸಹ ತಿಂಗಳಿಗೆ ಒಂದು ಮಿನಿಮಮ್ ಒಂದು 60,000 80,000 ಮೇಲಂತೂ ಖಂಡಿತ ಒಂದು ವೇತನ ಇರುತ್ತೆ. ಅದ್ರ ಜೊತೆಗೆ ಇತರೆ ಒಂದು ಸೌಲಭ್ಯಗಳು, ಸರ್ಕಾರದ ಒಂದು ನಡಾವಳಿಗಳ ಪ್ರಕಾರ ಏನು ಈ ಹುದ್ದೆಗಳಿಗೆ ಇರುತ್ತೋ ಸೌಲಭ್ಯಗಳು ಮತ್ತು ವೇತನಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಕೊಡಬೇಕಾಗುತ್ತೆ. ಈಗಿರುವ ಕರೆಂಟ್ ಸಿಚುವೇಷನಲ್ಲಿ DK ಶಿವಕುಮಾರ್ ಸರ್ CM ಆದ ತಕ್ಷಣ ಎಲ್ಲೆಲ್ಲಿ ಕಡಿತ ಮಾಡ್ಬೋದು, ಏನೊಂದು ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಸೌಲಭ್ಯಗಳ ಪೈಕಿ ಎಲ್ಲೆಲ್ಲಿ ಏನೇನು ಕಟ್ ಮಾಡ್ಬೋದು ಅದಕ್ಕೆ ತಗೊಂಡಿದ್ದಾರೆ ಕೆಲವು ನಿರ್ಧಾರಗಳನ್ನು. ಸ್ವಾಗತಾರ್ಹ. ಯಾಕಂದರೆ ಅಸ್ತಿತ್ವದಲ್ಲಿ ಇಲ್ಲದೇ ಇರೋರ್ಗೂ ಸಹ ಹಾಗೆಯೇ ಅಸ್ತಿತ್ವದಲ್ಲಿರುವವರಿಗೆ ಹಲವಾರು ಬ್ಯಾಂಕ್ ಅಕೌಂಟ್ಗಳಿಗೆ ಅಮೌಂಟು ಸಹ ಹೋಗ್ತಿದ್ದು ಅದೆಲ್ಲವನ್ನು ಕಡಿತ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದು ಸ್ವಾಗತಾರ್ಹ. ಅದ್ರ ಜೊತೆಗೆ ಈ ಹುದ್ದೆಗಳನ್ನು 2,000ಕ್ಕೂ ಹೆಚ್ಚು ಪಾಲಿಟೆಕ್ನಿಕ್ಗಳಲ್ಲೇ ಹಾಗೆಯೇ 323 ಪ್ರಾಂಶುಪಾಲರ ಹುದ್ದೆಗಳನ್ನೇ ನೇಮಕಾತಿ ಮಾಡಿ ಇವ್ರಿಗೂ ಸಹ ಅದ್ರ ಜೊತೆಗೆ 72,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೀನಿ ಅಂತ ಹೇಳಿರೋದು ನಿಜವಾಗ್ಲೂ ಶಾಕ್. ಯಾರೋ ನನಗೆ ಡೀಟೇಲ್ ವಿಡಿಯೋ ಮಾಡಿದ್ನಲ್ಲ 72,000ಕ್ಕೂ ಹೆಚ್ಚು ಹುದ್ದೆಗಳು, ಶಾಕ್ ಆಗ್ತಿದೆ ಅಂತ. ಇದಕ್ಕೆ ಶಾಕ್ ಆದರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದರು. ಹಾಸ್ಪಿಟ್ಲಿಗೆ ನಾವಲ್ಲ, ಈಗೇನಾದರೂ SIR ಮುಗಿತಿದ್ದಂಗೆ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಿದೆಯೋ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಸಂಬಂಧಪಟ್ಟಂಗೆ ಅದು ಮುಗಿತಿದ್ದಂಗೆ ಏನಾದರೂ ಗ್ರಾಮ ಪಂಚಾಯತಿ ಎಲೆಕ್ಷನ್ ಏನಾದರೂ ನೋಟಿಫಿಕೇಷನ್ ಆದ್ರಂತೋ ಅಲ್ಲಿಗೆ 72,000 ಹುದ್ದೆಗಳನ್ನು ಅಲ್ಲಿಗೆ ನೇಮಕಾತಿ ಮಾಡ್ಕೋಬೇಕು ಅಂದರೆ ಅದನ್ನು ಸ್ಥಗಿತ ಮಾಡಿ
ಎಲೆಕ್ಷನ್ ಮುಗಿದು ಅದನಂತರ ಎಲೆಕ್ಷನ್ ರಿಸಲ್ಟ್ ಬಂದು ಅದೆಲ್ಲ ಪ್ರಕ್ರಿಯೆ ಮುಗಿಯೋವರೆಗೂ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿಗೆ ನಿಲ್ಲಿಸಿದ್ದು ಮತ್ತೆ ಈಗ ಕ್ರಮ ಕೈಗೊಳ್ಳಲಾಗಿದೆ ಮಾಡ್ತಿದ್ದಾರೆ ಅಂತೇಳಿ ಮುಂದೂಡ್ತಾರ ಅನ್ನೋದು ಸಹ ನನಗೆ ಡೌಟ್ ಆಗಿದೆ. ಈ ಡೌಟ್ಗೆ ಈಗ ಏನಂತೀರಾ ನೀವು ಕಮೆಂಟ್ ಮಾಡಿ, ಬೇಕಿದ್ರೆ ಅದಕ್ಕೆ ಕಮೆಂಟ್ಗಳಿಗೆ ಸ್ವಾಗತ, ಆದರೆ ಬೇಡ ಕಮೆಂಟ್ ಮಾಡಬೇಡಿ. ಇದು ಎಜುಕೇಷನ್ ಹಾಗೆ ಕರಿಯರ್ ರಿಲೇಟೆಡ್ ವೀಡಿಯೋಸ್ ಮಾತ್ರ, ಇಲ್ಲಿ ಯಾವುದೋ ಬೇರೆ ವಿಷಯಗಳನ್ನೆಲ್ಲ ನಾನು ಇಲ್ಲಿ ಹೇಳಲ್ಲ. ಅದರಿಂದ ಬ್ಯಾಡ್ ಕಾಮೆಂಟ್ ಆಗೋಕೆ ಹೋಗಬೇಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ, ಅದಕ್ಕೆ ನನಗೆ ಗೊತ್ತಿದ್ದರೆ ಉತ್ತರ ಹೇಳ್ತೀನಿ ಖಂಡಿತ. ಸೊ ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಹಾಗೆ ಶಿಕ್ಷಣ ಮಾಹಿತಿಯೊಂದಿಗೆ ಸಿಗ್ತೀನಿ. ಬಾಯ್ ಧನ್ಯವಾದಗಳು.